ಬಿಜೆಪಿ ಕಾರ್ಯಕರ್ತರಿದ್ದ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳನ್ನು ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆದ ಮೋದಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ವಾಪಸ್ ತೆರಳುತ್ತಾ ಇದ್ದ ವೇಳೆ ಬಿಜೆಪಿ ಕಾರ್ಯಕರ್ತರಿದ್ದ ಬಸ್ ಉಳ್ಳಾಲದ ಮದನಿ ನಗರದಲ್ಲಿ ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದಿತ್ತು. ಅಪಘಾತದ ಬಳಿಕ ಸ್ಥಳೀಯರು ಬಸ್ಸಿನ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಬಸ್ಸಲ್ಲಿದ್ದ ಕೆಲವು ಕಾರ್ಯಕರ್ತರಿಗೆ ಗಾಯಗಳಾಗಿತ್ತು. ಈ ವೇಳೆ ಸ್ಥಳದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಕಲ್ಲು ತೂರಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಠಾಣೆಯ ಎದುರು ಪ್ರತಿಭಟನೆ ನಡೆಸಿದರು. ಮಾಹಿತಿ ತಿಳಿದ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಸ್ಥಳಕ್ಕೆ ದೌಡಾಯಿಸಿ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿ ಪ್ರತಿಭಟನೆಯನ್ನ ನಿಲ್ಲಿಸುವಂತೆ ಮತ್ತು ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ರು. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಘಟನೆ ಸಂಬಂಧ ಕೋಣಾಜೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಅದ್ಭುತವಾದ ಪ್ರಧಾನಮಂತ್ರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನಮ್ಮ ಬಸ್ಸುಗಳಲ್ಲಿ ನಮ್ಮ ತಾಯಂದ್ರು, ನಮ್ಮ ಸಹೋದರಿಯರು, ನಮ್ಮ ಕಾರ್ಯಕರ್ತರು ವಾಪಸ್ ಬರ್ತಾ ಇದ್ರು. ಅಲ್ಲಿಂದ ಇಲ್ಲಿ ಬರುವವರೆಗೆ ನಮ್ಮ ಯಾವುದೇ ಕಾರ್ಯಕರ್ತರಿಂದ ಯಾವುದೇ ತೊಂದರೆಗಳಾಗಿಲ್ಲ, ಯಾವುದೇ ಅನಗತ್ಯವಾದ ಕೆಲಸಗಳು ಗೋಷ್ಠಿಗಳು ಏನೂ ಆಗಿಲ್ಲ. ಇಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಒಂದು ಆಲ್ಟೋ ಕಾರ್ ಮತ್ತು ಒಂದು ಸಣ್ಣ ಸ್ಕೂಟಿಗೆ ಆಕ್ಸಿಡೆಂಟ್ ಆಯ್ತು. ಆ ಕಾರನ್ನ ಬಸ್ಸಿನ ಮುಂದೆ ಅಡ್ಡ ತಂದು ನಿಲ್ಲಿಸಿದ್ರು. ಸಣ್ಣದೊಂದು ಆಕ್ಸಿಡೆಂಟ್ ಆಗಿ ಅದಷ್ಟು ಅದೇ ಪರವಾಗಿಲ್ಲ. ಆ ಕಾರು ನಿಲ್ಲಿಸಿದ ನಂತರ 2-3 ಬಸ್ಗಳಿಗೆ ನುಗ್ಗಿ ತಾಯಂದ್ರು ಜಾಸ್ತಿ ಇರುವಂತಹ ಬಸ್ನಲ್ಲಿ ನಮ್ಮ ತಾಯಂದ್ರ ಮೈ ಮೇಲೆ ಕೈ ಹಾಕಿದ್ರು, ಅವರ ತಲೆಗೆ ಕೈ ಹಾಕಿದ್ರು. ಸುತ್ತಮುತ್ತಲಿರುವಂತಹ ಎಲ್ಲ ಅಂಗಡಿಗಳಿಂದ, ಗೂಡಂಗಡಿಗಳಿಂದ ಸಣ್ಣ ಸಣ್ಣ ಮಕ್ಕಳು ಸೇರಿದಾಗೆ ಕಲ್ಲೆಸ್ತಿದ್ದಾರೆ. ಕೆಲವರಿಗೆ ತಲೆಗೆ ಏಟಾಗಿದೆ. ತಲೆಗೆ ಏಟಾಗೋದು ಒಂದು ಭಾಗ ನಮ್ಮ ಸಹೋದರರು ಸಹಿಸ್ಕೊಳ್ತಾರೆ. ಆದ್ರೆ ಯಾವಾಗ ನಮ್ಮ ತಾಯಂದ್ರಿಗೆ, ನಮ್ಮ ಸಹೋದರ ಮೈಗೆ ಕೈ ಹಾಕಿದ್ರು ಅದು ನಮ್ಗೆ ಬೇಜಾರಾಗ್ತದೆ. ಯಾಕಂದ್ರೆ ನಾವು ಅವರನ್ನ ಜಾಗ್ರತೆಯಿಂದ ಕರ್ಕೊಂಡ್ ಬರ್ತೇವೆ ಅಂತ ಮನೆಗೆ ಪ್ರಾಮಿಸ್ ಮಾಡಿ ಕರ್ಕೊಂಡ್ ಬಂದಿರೋದು ಕಾರ್ಯಕ್ರಮಕ್ಕೆ. ಕೂಡಲೇ ನೀವು ಏನಿದೆ ಇಲ್ಲಿ CCTV ಕ್ಯಾಮ್ರಾ ಎಲ್ಲ ಪತ್ತೆ ಮಾಡಿ ಯಾರ್ಯಾರು ಇಲ್ಲಿದ್ರು ಅವೆಲ್ಲ ಕೂಡಲೇ ನೀವು ಅರೆಸ್ಟ್ ಮಾಡ್ಬೇಕು ಅಂತ. ಆಮೇಲೆ ನಂಗೆ ವಿಷಯ ಬಂತು, ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಂತ. ಇಲ್ಲಿ ಬಂದು ಎಲ್ಲ ನಿಮ್ಮ ಮುಖಂಡರ ಜೊತೆ ಮಾತಾಡಿದೀನಿ. ಯಾರ್ಯಾರು ನೊಂದ ಮಹಿಳೆಯರಿದ್ದಾರೆ ಅವ್ರಿಗೂ ಕೂಡ ನಾನು ಮಾತಾಡಿದೀನಿ. ಅವ್ರಿಗೂ ಕೂಡ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ನಿಮ್ಗೂ ಕೂಡ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಈ ಒಂದು ಪ್ರಕರಣ ನಾವು ಬಹಳ ಗಂಭೀರವಾಗಿ ಈಗಾಗಲೇ ತಗೊಂಡಿದ್ದೀವಿ. ಈಗಾಗಲೇ ನಾವು ಕೆಲವರನ್ನ ಅರೆಸ್ಟ್ ಮಾಡಿದೀವಿ. ಅವ್ರು ನಮ್ಮ ಸ್ಟೇಷನ್ ಇದ್ದಾರೆ. ಅವ್ರನ್ನ ನಾವು ಇನ್ನೂ ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕು. ಯಾಕಂದ್ರೆ ಇದು ಬರೀ 2, 4, 5 ಅರೆಸ್ಟ್ ಅಲ್ಲಿ ನಿಲ್ಲಲ್ಲ. ಇನ್ನೂ ಜಾಸ್ತಿ ನಾವು ಅರೆಸ್ಟ್ ಮಾಡ್ತೀವಿ. ಅದಕ್ಕೆ ನಮಗೊಂದು ಸ್ವಲ್ಪ ಸಮಯ ಕೊಡಿ. ಯಾಕಂದ್ರೆ ಇದಕ್ಕೆ ಬಹಳ ತನಿಖೆ ಮಾಡಬೇಕು. ನಿಮ್ಗೂ ಗೊತ್ತಿದೆ ಅಲ್ಲಿ